ಅತ್ತ ಇವತ್ತು ಕೆಲಸದಾಗ ಬರ್ತಾಳ್ರಿ, ಆಕಿಗೆ ಏನೇನು ಹೇಳ್ಬೇಕು ನೋಡ್ರಿ ಹೇಳ್ರಿ. ನಾ ಕೇಳಿ ನೀನ ಕರ್ಸಾಕತ್ತಿಯಲ್ಲ ಕೆಲಸದಕ್ಕಿನ, ನೀನ ಹೇಳ ಮಾಡಿಸ್ಕೊ. ಅಲ್ರಿ ಅತ್ತ ಶಿವರಾತ್ರಿದು ಕ್ಲೀನಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ. ಹೇಳಿದ್ದೆ ನಾ ನಿನಗ್ ಮಾಡಂತ ಹೇಳಿನಿ, ಕೆಲಸದಕ್ಕಿನ ಕರ್ಸಂತ ಹೇಳಿಲ್ಲ. ಈಗ ಹೋಗ್ಲಿ ಬಿಡ್ರಿ, ಏನಾಗಲ್ಲ. ನಂದು ಕೆಲಸ ಐತಿ ಆಫೀಸಿದ್ದು. ಈಗ ಒಂದ್ 2 ದಿನ ಮಟ್ಟಿಗೆ ಆಕಿನ ಕರ್ಸಿನಿ. ಎಲ್ಲಾ ಕ್ಲೀನಿಂಗು ಮಾಡಿಸ್ರಿ, ನಾ ಎಲ್ಲಾ ರೊಕ್ಕ ಕೊಡ್ತೀನಿ ಆಕಿಗೆ. ಹಂಗಂದ್ರ ನೀನು ದೊಡ್ಡಸ್ಕಿ ತೋರ್ಸಾಕತ್ತಿ ಏನ್ ನೀನು? ನನ್ ಮಗ ಬರೀಂದ್ರ ಹೇಳ್ತೀನಿ ನಿಂಗ. ಐರಿ ಅತ್ತೆ, ನಾ ಏನ್ ಹೇಳಿದ್ರು ನೀವು ಉಲ್ಟಾನ ತಿಳ್ಕೊಳಕತ್ತೀರಲ್ಲ. ಏನ್ ಅನ್ನಾಗತ್ತಿ ನನಗ್ ನೀನು? ನಾ ಉಲ್ಟಾ ಮಾತಾಡಕತ್ತೀನಿ ಅಂತಿ. ಅತ್ತೆ ರೀ, ನನ್ ಕೆಲಸ ಐತಿ, ನಾ ಹೋಗ್ತೀನ್ರಿ ಅಷ್ಟೇ. ಈಗ ಯಾರದ್ರಿ ಒಳಗ? ಯಾರವಾ? ಬಾ ಬಾ ಒಳಗ ಬಾ. ಯಾರವಾ ನೀನು? ನಾನ್ರಿ ಈ ಮನಿಕ ಕೆಲಸ ಹೇಳಿದ್ದರಿ. ಅವ್ರು ಯಾರವ್ರು? ಸುಬ್ಲಕ್ಷ್ಮಿ ಅಂತ ನೋಡ್ರಿ. ಅವ್ರು ಫೋನ್ ಮಾಡಿದ್ದರಿ ಕೆಲ್ಸಕ್ಕಂತೆ. ಯವ್ವ ಕೆಲಸ ಮಾಡಕ್ಕೆ ನೀನು? ಹಂಗ ಅನ್ಸೋದೇ ಇಲ್ಲ ಯವ್ವ ನೀನು. ನಾವು ಹೈಟೆಕ್ ಹೈಫೈ ಕೆಲಸ ಮಾಡೋರ್ರಿ ನಾವು. ಹೌದಾ? ಮತ್ತ ಮೊದ್ಲು ಎಲ್ಲಿ ಕೆಲಸ ಮಾಡ್ತಿದ್ದಿ? ನಾನು ಮೊದ್ಲ ದೊಡ್ಡವ್ರ ಮನ್ಯಾಗ ಕೆಲಸ ಮಾಡ್ತಿದ್ದೇನ್ರಿ. ಮತ್ತ ಅಷ್ಟ್ ದೊಡ್ಡವ್ರ ಮನ್ಯಾಗ ಕೆಲಸ ಮಾಡಕ್ ಯಾಕೆ ಬಿಟ್ಟಿ? ನಾನೇನ್ ಬಿಟ್ಟಿಲ್ರಿ, ಅವ್ರ ಬಿಡ್ಸ್ಯಾರ. ಅಂತದೇನ್ ದೊಡ್ಡ ತಪ್ಪು ಮಾಡಿದೀನಿ ನೀನ್ ಹಂಗಾರ? ನಾನೇನ್ ಅಂತ ದೊಡ್ಡ ತಪ್ಪು ಮಾಡಿಲ್ರಿ. ಮತ್ತೆ ಎದಕ್ ಬಿಡಿಸಿದ್ರ ಅವ್ರು ನಿನ್ನ? ಅದು ದೊಡ್ಡ ಕತೆ ಐತ್ರಿ, ಹೇಳಿದ್ರ ಕೇಳಕ್ ಆಗಂಗಿಲ್ಲ ನೋಡ್ರಿ ನಿಮಗೆ. ಕೇಳ್ತೀನಿ. ಫಸ್ಟ್ ನಿನ್ ಹೆಸರು ಏನು ಅದು ಹೇಳ ಫಸ್ಟ್. ನನ್ನ ಹೆಸರು ಪಾರು ರೀ. ಪಾರು ಅನ? ಓಕೆ, ಹೇಳ ಏನ್ ಕತಿ ನಿಂದ? ನಾನು ಒಬ್ಬರ ಮನ್ಯಾಗ ಕೆಲಸ ಮಾಡ್ತಿದ್ದೇನ್ರಿ. ಆ ಮನ್ಯಾಗ ಒಬ್ಬ ಸಣ್ಣವ ಹುಡುಗಿದ್ದ. ಆ ಹುಡುಗ ಏನ್ ಮಾಡ್ತಿದ್ದ, ದಿನ ಸ್ಕೂಲಿಗೆ ಹೋಗ್ತಿದ್ದ. ಹೋಗಬೇಕಾದ್ರ ಅವ್ರ ಅಪ್ಪನ ಪಾಕೆಟ್ನಾಗ ರೊಕ್ಕ ತಗೊಂಡ್ ಹೋಗ್ತಿದ್ದ. ಅದನ್ನ ಅವ್ರ ಅಪ್ಪ ಅಮ್ಮಗೆ ಹೇಳಿದ್ರ ನನ್ಗ ಬೈದ್ ಕಳ್ಸಿದ್ರಿ. ನಿನಗೆ ಯಾಕೆ ಬೈದ್ರವ ಅವ್ರು? ಯಾಕಂದ್ರ ಆ ಹುಡುಗ ತಗೋಬೇಕಾರ ಒಂದ್ ಕಪಾಳಿಗೆ ಹೊಡೆದಿದ್ದೆ. ಅದಕ್ಕೆ ಅವ್ರ ಏನಂದ್ರ, ನನ್ ಮಗಗ್ ನಾನ ಒಂದ್ ಕಪಾಳಿಗೆ ಹೊಡೆದಿಲ್ಲ ಇದುವರೆಗೂ, ನೀ ಹೆಂಗ್ ಹೊಡೆದಿ ಅಂತೇಳಿ ನನ್ನ ಮನಿ ಬಿಟ್ಟು ಹಾಕಿದ್ರು ನೋಡ್ರಿ. ನಿಜ ಹೇಳೋರ್ಗೆ ಇದು ಇಲ್ ಬಿಡವ. ಮತ್ತೆ ಆ ಮನಿ ಮಾಡಿದ್ದಿ? ಅಯ್ಯ, ಇವ್ರು ವಕೀಲಾರ ಮನಿ ಮಾಡಿದ್ದೇನ್ರಿ. ಹೌದಾ? ಅಲ್ಲೇನ್ ಮಾಡಿ ಬಂದಿ? ಅಲ್ಲೇ ಅವರು ಒಂದ್ ದೊಡ್ಡ ಕೇಸ್ ತಗೊಂಡಿದ್ರ. ಆ ಕೇಸ್ ಒಳಗ ಸಾಕ್ಷಿ ಸಿಕ್ಕಿತ್ರಿ. ಸಾಕ್ಷಿ ಸಿಕ್ಕರು ಅವ್ರು ಸುಳ್ಳು ಹೇಳಾಕತ್ತೀರಿ ಸಿಕ್ಕಿಲ್ಲ ಅಂತೇಳಿ. ಅದಕ್ಕ ಅದು ಸಾಕ್ಷಿ ಸಿಕ್ಕೈತಂತ ನಾನ ಕೋರ್ಟಿಗೆ ಹೋಗಿ ಕೊಟ್ಟೆ. ಅದಕ್ಕೆ ಅವರು ನನ್ನ ಇದನ್ ಮಾಡ್ಬಿಟ್ಟಿರಿ. ಹಂಗೆ ನೀ ಯಾಕೆ ಹಂಗ್ ಮಾಡಕ್ ಹೋದೆ ಯವ್ವ? ಮತ್ತ ಅಯ್ಯೋ ಆಂಟಿ, ಬಾಳದ ಬಿಡ್ರಿ ಹೇಳ್ಕೊಂತ ಹೋದ್ರ. ಇನ್ನೊಂದು ಹೇಳ್ತೀನಿ ನೋಡ್ರಿ. ನಾನು ಒಬ್ರು ಫ್ಯಾಷನ್ ಡಿಸೈನರ್ ಮನ್ಯಾಗ ಕೆಲಸ ಮಾಡ್ತಿದ್ದೆ. ಆಕಿನ ಗಂಡ ಹೌಸ್ ವರ್ಕ್ ಮಾಡ್ಬೇಕಾದ್ರ ಅವ್ರ PA ಅದಾಳ, ಫ್ಯಾಷನ್ ಡಿಸೈನರ್ PA. ಮತ್ತ ಅವ್ಕಿ ಗಂಡಗ ಅಫೇರ್ ಇತ್ರಿ. ಅದನ್ನ ಒಂದಿನ ನೋಡಿ ಅವ್ರಿಗೆ ಹೇಳ್ದೆ. ಅಯ್ಯೋ ಬಾ ಚಲೋ ಕೆಲಸ ಮಾಡಿ ಅಲ್ವಾ ಹೇಳಿ. ಅಯ್ಯೋ ಹೇಳಿದ್ರೆ ಏನ್ ಪ್ರಯೋಜನ ಬಿಡ್ರಿ, ನನ್ನ ಮನಿ ಬಿಟ್ಟು ಹೊರಗೆ ಹಾಕಿದ್ರ ಅವ್ರು. ಅಯ್ಯ ಯಾಕಂದ್ರ ಅದು ವಿಷ ಹೋಗಿ ಅವ್ರ ಹೆಂಡತಿಗೆ ಹೇಳಿದ್ರ. ಅವ್ರ ಹೆಂಡತಿ ಅವಂಗ ಡಿವೋರ್ಸ್ ಕೊಟ್ರ. ಹೇಳ ಮುಂದೇನಾತ? ಅವ್ರ ಹೆಂಡತಿ ಏನಾದ್ರ ಅಂದ್ರ, ನನ್ ಗಂಡ ಸತ್ಯ ಹರಿಶ್ಚಂದ್ರ ಅನ್ಕೊಂಡು ಸುಮ್ನಿದ್ದೆ, ಅಟ್ಲೀಸ್ಟ್ ಅವ್ರು ನನ್ ಜೋಡಿ ಇರ್ತಿದ್ರು. ಈಗ ನೋಡು, ನೀ ಹೇಳಿದ್ದಕ್ಕ ಸತ್ಯ ಗೊತ್ತಾದ್ಮೇಲೆ ನನ್ ಬಿಟ್ಟು ದೂರ ಹೋದ್ರಂತೆ. ನನ್ ಮನಿ ಬಿಟ್ಟು ಹೊರಗೆ ಹಾಕಿದ್ರಿ. ಅಯ್ಯ ಪಾಪವ, ಚಲೋ ಹೇಳಾರ್ಗೆ ಕಾಲ ಇಲ್ಲ ನೋಡು. ಬಾ ಕುಂದ್ರ ಬಾ. ಅಯ್ಯ ಬ್ಯಾಡ್ ಬಿಡ್ರಿ, ನಾವು ಓನರ್ನ ದೇವ್ರ ಸಮ ಅನ್ಕೋತೀವಿ. ಇಲ್ಲೇ ಕೆಳಕ್ ಕುಂದಿರ್ತೀರಿ ಹೇಳ್ರಿ. ಅಯ್ಯ ಒಗ್ಗರಣೆ ಎಲ್ಲ ಐತಿ, ಕೊಡ್ಲೇನವ ತಿನ್ನಕ್ಕ? ಅಯ್ಯ ಬ್ಯಾಡ್ ಬಿಡ್ಕಂಡ್ರಿ, ನಾವೆಲ್ಲ ನಿನ್ನಿಂದು ಬಂದಿದ್ದು ತಿನ್ನಲ್ಲ, ಹಸಿದ್ದು ಪಳಿಸಿದ್ದು. ನಾನು ಝೊಮ್ಯಾಟೋದಿಂದ ಆರ್ಡರ್ ಮಾಡಿ ಈ ಸದ್ಯ ಬರ್ತೈತಿ, ಅದನ್ನ ತಿಂತೀನಿ ಬಿಡ್ರಿ. ಅಯ್ಯವ್ವ, ಐಫೋನ್ ಇಟ್ಕೊಂಡಿಯಾ? ಹ್ಞೂನ್ರಿ, ಲೇಟೆಸ್ಟ್ ವರ್ಷನ್ iPhone 15 ಇಟ್ಕೊಂಡಿನಿ. ಅಯ್ಯೋ ನೀ ಹಿಂಗ ಅಂತೀರಿ? ನಮ್ಮ ಪಕ್ಕದ ಮನೆಯವರೆಲ್ಲ ನನ್ನ ಜೊತೆ ಕೆಲಸ ಮಾಡೋರು ದೊಡ್ಡ ಲ್ಯಾಪ್ಟಾಪ್ ಪಾಪ್ಟಾಪ್ ಎಲ್ಲ ಇಟ್ಕೊಂಡಿರ್ತಾರ. ನೀವೇನು ಬಾರಿ ಬಿಡವ. ಹಂಗಾರ ಕರಿತೀನಿ ನಿಮ್ಮ ಓನರ್ ತಿನ್ನ. ಸುಬ್ಲಕ್ಷ್ಮಿ ಅತ್ತಿರಿ ಬಂದಾಳ ನೋಡುವ ನಿನ್ ಕೆಲಸದಾಕಿ. ನೋಡುವ ನಮ್ಮ ಅತ್ತಿ ಏನ್ ಹೇಳ್ತಾರ ಅದನ್ನ ಮಾಡಿ ಏನು. ನಂಗೊಂದು ಈಗ ಒಂದು ಕಪ್ ಚಾ ತಗೊಂಡ್ ಬಾ. ಆಯ್ತ್ರಿ. ಮತ್ತೆ ಪಗಾರ ಏನು ಹೇಳೇ ಇಲ್ಲ ನೀವು? ಪಗಾರ ಹೇಳಿದ್ದಲ್ಲ 15,000 ಹೇಳ್ತೀನಂತೆ. ದಿನಕ್ಕೇನು ಹೆಂಗ್ರಿ? ಅಯ್ಯೋ ದಿನಕ್ಕಲ್ಲವಾ, 1 ತಿಂಗಳಿಗೆ. ಅಯ್ಯ ನಾ ದಿನಕ್ಕಂತ ಹೇಳಿದ್ರಂತೆ ಬಂದೀನಿ. ನೀವು 1 ತಿಂಗಳಿಗೆ ಅದು ನಾನೇನ್ ಮಾಡಂಗಿಲ್ರಿ. ಮತ್ತೆ ಎಷ್ಟವ ನಿನ್ ಪಗಾರ? ನಾವು ದಿನಕ್ಕೆ 15,000 ತಗೊಂತೀವಿ. ತಿಂಗಳಿಗೆ ಆದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀವಿ, 50,000 ತಗೊಂತೀವಿ.
ಯವ್ವಾ ಬಾಳ ಅಥವಾ ನಿಂದ ಅಲ್ಲ ಅಷ್ಟಕೊಂಡ ಕೊಡ್ತಾರ ಏನ್ ನಿನಗ ಅದ ನಾ ಹೇಳಿದ್ನಲ್ರಿ ದೊಡ್ಡ ದೊಡ್ಡ ಮನ್ಯಾಗ ಕೆಲಸ ಮಾಡಿ ಬಂದಿನ ಅಂತ ಇಲ್ ತಗೋ ಇಲ್ಲೊಂದ್ 2 ದಿನ ಮಾಡು ನಿಂಗ ಊಟ ಎಲ್ಲ ನಾವ ಕೊಡ್ತೀವಿ ಆಮೇಲೆ ಅಡಿಗೆ ಮತ್ತ ಕ್ಲೀನಿಂಗು ಎಲ್ಲ ಮಾಡು ನೀ ಎಷ್ಟ್ ಅಂತಿ ಅಷ್ಟ್ ಕೊಡ್ತೀನಿ 2 ದಿನಕ್ಕ ನಾನ್ 40,000 ರೂಪಾಯಿ ನೋಡ್ರಿ ಹಂಗಂದ್ರ ಹೂ ಅಂತೀನಿ ನೋಡ್ನ ಅಯ್ಯ 15,000 ರೂಪಾಯಿ ತಗೋ ಏನಾಗಲ್ಲ ತಗೋರವ್ವ ಏನಾಗಲ್ಲ ಬಾಳ ಏನಿಲ್ಲ ಕೆಲಸ ನಮ್ದು ಇದ ಜಾಡ ಹೊಡಿದು ಬಾಂಡೆ ತಿಕ್ಕುದು ಆಮೇಲೆ 1-2 ಒಗ್ಯಾಣ ಹಾಕೋದು ಅಷ್ಟ ಅಯ್ಯ ಅಷ್ಟ ಬಾಳ ಅಲ್ಲನ್ರಿ ಆಂಟಿ ನಿಮಗ ನನಗರ ಬಾಳ್ ನೋಡುವ ಅದೆಲ್ಲ ಜಾಡ ಪಾಡ ತೆಗಿದು ನಿಮ್ಮ ಮೂಲ್ಯಾಗ ಸಂಧ್ಯಾಗ ಏನೇನೋ ಇರ್ತಾವ್ ಅವಳೆಲ್ಲ ತೆಗಿಬೇಕಲ್ಲ ಬಾಳ ಆತ್ ಬಿಡವಾ ನಿಂದು ನಾ ಎಲ್ಲ ಮಾತಾಡ್ತೀನಿ ಹೋಗ್ನಿ ನಾನು ಕೆಲಸ ಇಂದ ಹೋಗ್ತೀನಿ ಏನಾಗಲ್ಲ ಮಾಡ್ವಾ ನಮ್ಮೂರ್ ಕಡೆದಾಕಿದಿ ನೀನು ನಿನ್ನ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಹೌದಾ ನೀವ್ ಯಾವ್ರಿ ನಾನ್ ಹುಟ್ಟಿದೂರು ಹುಬ್ಳಿ ನಮ್ಮ ಅಕ್ಕನು ಅಲ್ಲೇ ಕೊಟ್ಟಾರ ನಮ್ಮ ಅಣ್ಣನು ಅಲ್ಲೇ ಅದಾನ ಮತ್ತೆ ನೀ ಯಾವ್ರಕಿ ಅಯ್ಯ ಆಂಟಿ ಹೌದನ್ರಿ ನಾನು ಅಲ್ಲೇ ಮಗ್ಳೂರ ಹಾವೇರಿ ಅಕ್ಕಿರಿ ಅಯ್ಯೋ ಬಾ ಚಲೋ ಆತ್ ಬಿಡವ ಅದಕ್ಕ ನಮ್ಮಾರ ನಮಗ ಆಗ್ಬೇಕತ್ತ ಆಯ್ತು ತಗೋರಿ ಆಂಟಿ ನೀವ್ ಎಷ್ಟ್ ಅಂತೀರ ಅಷ್ಟ ನೋಡ್ರಿ ಹೂವ ನೀ ಅದ ಬರ್ತಿ ಅಂದಲ್ಲ ಅದಕ್ಕ ನಾನು ನಮ್ ಸೊಸಿ ಫಸ್ಟ್ ಮಾತಾಡು ಅಂತಂದ್ಲು ಈ ಶಿವರಾತ್ರಿದು ಸ್ವಚ್ಛತೆ ಕಾರ್ಯಕ್ರಮ ಅಂದಾಗ ನನಗೆ ಅನಿಸ್ತು ಇವ್ರು ಯಾಕೋ ನಮ್ಮೂರ್ ಸೈಡ್ ಅದಾರ ಅಂತ ಹೇಳಿ ಚಲೋ ಆದ್ ಬಿಡವ ನಾನು ಬೆಂಗಳೂರಿಗೆ ಬಂದು ನಮ್ ಸೈಡ್ದಾರ ಸಿಕ್ಕಿದ್ದೇ ಇಲ್ಲ ನೀವ್ ಸಿಕ್ಕ ಬಾ ಚಲೋ ಆತ್ ವಾ ಬರೇ ಮಾತ್ ಹಚ್ಚುದಾತು ನಡಿ ಅರ್ಧ ದಿನ ಕಳೀತು ಮತ್ ಎಕ್ಸ್ಟ್ರಾ ಕೊಡ್ಬೇಕಾಗತ್ತ ಬಿಡ್ರಿ ಅಕ್ಕಾರ ಮಾತಾಡಕ್ ಏನ್ ರೊಕ್ಕ ತಗೋಂಗಿಲ್ಲ ನಾನು ಏನ್ ಮಾಡ್ಬೇಕು ಹೇಳ್ರಿ ಈಗ ಆಯ್ತಾಯ್ತು ಎಲ್ಲೈತೆ ಹೇಳ್ರಿ ಈಗ ಸೀದಾ ಹೋಗುವ ಬಲಕ್ ಐತ್ ನೋಡು ಬಾಬಾ ಬಾಬಾ ಭಾರಿ ಐತಿ ಬಿಡಪ್ಪ ಮಡಿ ಇದು ಹೊರಗಿಂದ ನೋಡಿದ್ರ ಹಳ್ಳಿ ಆಗತ್ತೆ ಅನಿಸ್ತಾರ ಬಟ್ ಒಳಗ್ ಬಂದ್ ನೋಡಿದ್ರೆ ಎಲ್ಲಾನು ಐತಿ ಫ್ರಿಜ್ ವಾಷಿಂಗ್ ಮಷೀನ್ ಕುಕ್ಕರು ಬಾಬಾ ನೋಡಿರಿ ವೆಜಿಟೇಬಲ್ ಎಲ್ಲ ಎಷ್ಟು ತಂದಿಟ್ಟಾರ ಅಬವ ಕಾಯಿಪಲ್ಯನ ಅಬವ ಗ್ರೋಸರಿನ ಇಲ್ಲೇ ಸೆಟ್ಲ್ ಆಗಿಬಿಡೋಣ ಹೆಂಗಾದ್ರು ನಮ್ ಕಡೆದಾರ ಅನಿಸ್ತಾರ ಇವ್ರು ಇಲ್ಲೇ ಸೆಟ್ಲ್ ಆದ್ನೆ ಅಂದ್ರ ನನಗೂ 3 ಹೊತ್ತು ಊಟನೂ ಆಗುತ್ತೆ ಪಗಾರನೂ ಸಿಗುತ್ತೆ ನಾ ಎಷ್ಟು ಹತ್ತಿರ ಪಗಾರನೂ ಕೊಡ್ತಾರ ಚಲೋ ಆಗುತ್ತೆ ಆಮೇಲೆ ಮಾತಾಡಕ್ಕೂ ಯಾರು ಒಬ್ರು ಸಿಕ್ಕಗೂ ಆಗುತ್ತೆ ನನಗೆ ಹೆಂಗಾರ ಮಾಡಿ ಇಲ್ಲಿ ಫಿಕ್ಸ್ ಆಗಿಬಿಡ್ಬೇಕು ನೋಡು AC ಐತಿ ಬಾಬಾ ಯಾಕೋ ಅತ್ತಿ ಸೊಸಿ ಅಷ್ಟೇ ಇರ್ತಾರ ಅನ್ಸುತ್ತೆ ಮನ್ಯಾಗ ಕೆಲಸನೂ ಕಡಿಮೆ ಇರ್ತೈತಿ ಅವರು ಖಾಲಿ ಇರ್ತಾರ ಅವ್ರ ಜೊತೆ ಮಾತಾಡ್ಕೊಂತ ಕುತ್ಕೊಂಡು ನನಗೂ ಟೈಮ್ ಪಾಸ್ ಮಾಡಿದಂಗ ಆಗುತ್ತೆ ನನಗಾರ ಯಾರದಾರ ಮನ್ಯಾಗ ಹೋಗಿ ಕುದ್ರಾಕ ನಮ್ಮ ಅಕ್ಕನ ಮಕ್ಳು ಅವರು ಯಾವಾಗರ ಬರ್ತಾರ ನಾನು ಒಬ್ಬಕ್ಕೆ ಇರ್ತೀನಿ ಮನ್ಯಾಗ ಸುಮ್ಮನೆ ಇಲ್ಲೇ ಸೆಟ್ಲ್ ಆಗುತ್ತಗೋ ಇವ್ರಿಗೆ ಚಂದಾಗಿ ನೈಸಾಗಿ ಮಾತಾಡಿದ್ರೆ ನಿಮಗೂ ಗೊತ್ತಲ್ಲ ನಮ್ ಕಡೆದಾರ್ಗೆ 1-2 ಚಂದಾಗಿ ಮಾತಾಡ್ಬಿಟ್ರ ಹೂ ಅಂದ ಬಿಡ್ತಾರ